ಜೀವನದಲ್ಲಿ ಯಾವ ಹೆಣ್ಣಾಗ್ಲಿ ಗಣ್ಣಾಗ್ಲಿ ಮರೆಯಲಾರದಂತಹ ಪ್ರಥಮ ರಾತ್ರಿ. ಹೌದು, ಶುಭ ಶೋಭಾನೆ. ನಮ್ಮವರನ್ನ ದೃಷ್ಟಿಯನ್ನು ಎದುರಿಸುವುದಕ್ಕೆ ನನಗೆ ಹೆದರಿಕೆ ಆಗ್ತಾ ಇದೆ. ಪಲ್ಲಂಗದಲ್ಲಿ ಕುಳಿತುಕೊಂಡಂತಹ ಅವರು ನನ್ನ ಬರ ನಿರೀಕ್ಷೆಯಲ್ಲಿರಬಹುದು. ಹೌದು, ನಮ್ಮವರಲ್ಲಿ ಏನೆಲ್ಲ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಏನ್ ಮಾತಾಡ್ಲಿ ನಿಮ್ಮಲ್ಲಿ ಅಂತ ಕೇಳುವುದು. ಅಲ್ಲೇ ಹೋಗಿ ಮಾತಾಡ, ಅಲ್ಲೇ ಅನುಭವಿಸುವುದಕ್ಕೋಸ್ಕರವಾಗಿ ತೆರಳುತ್ತಿರುವವಳು ನೀನು. ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಬೇಕಾದವಳು ನಾನು. ಆದ್ರೆ ಒಂದು ವಿಚಾರ ಕೇಳೋಣ ಅಂತ ಬಂದೆ. ಹೇಗೆ ಹೇಳೋಣ ಎನ್ನುವ ಹಾಗೆ ಯೋಚಿಸುತ್ತೇವೆ. ಹೇಗೆ ಅಂತೀರಂತೆ? ಹೇಳಿದ್ರೆ ನಡೆಸಿಕೊಡುವೀಯ? ನೀಸಯ್ಯಮದಿ ಒತ್ತಿಸಿದಾತನನು ನೀ ಉಡುಗಿಕೊಡುವುದು ಉಡುಗಿಕೊಡುವುದು ಸಾತಿಶ್ರೇಯದಲ್ಲಿ ಬೇಡಿಕೊಂಡು ಮಗಳ ತವಬರಲಿಯ ಸಾಧಿಸಲು ಮಗಳ ತವಬರಲಿ ಪ್ರೀತಿ ಸಂಯಮನು ಹೊತ್ತಿಸಿ ಮನಗಾಗದನು ನೀ ಉಡುಗಿಕೊಡುವುದು. ಮದುವೆಯಾಗುವವರಿಗೆ ಮಕ್ಕಳ ಹೊಣೆಗಾರಿಕೆ ಇರುವುದು ತಾಯಿಗೆ, ಆ ಬಳಿಕ ಗಂಡಿನ ಹೊಣೆಗಾರಿಕೆ ಇರುವುದು ಹೆಂಡತಿಗೆ. ಅಪೂರ್ವನ ವಿಚಾರವನ್ನೇ ಹೇಳುವುದಕ್ಕಾಗಿ ಬಂದೆ. ಕೇವಲ ಅವನ ಮಾತ್ರ ಅಲ್ಲ, ನಿನ್ನ ಜೀವನದ ನಿನ್ನ ಬದುಕಿನ ಭವಿಷ್ಯದ ಪ್ರಶ್ನೆ ಇದು. ನಾನು ಆಡಿದ ಮಾತನ್ನು ನಡೆಸಿಕೊಡುವುದು ಮಾತ್ರ ಅಲ್ಲ, ಯಾರ ನೀವು ಹೇಳುವುದಿಲ್ಲ ಅಂತ ವಚನ ಕಟ್ಟಲು ಮಾತ್ರ ಆಡುತ್ತೇನೆ. ಮತ್ತೆ ಸಂಸಾರ ಗುಟ್ಟು ವ್ಯಾಧಿರಷ್ಟು ಅಂತ ಹೇಳಿ ಖಂಡಿತ ನಾನು ಯಾರಿಗೂ ಹೇಳಿದ್ರೆ ನಡೆಸಿಕೊಡ್ತೇನಂತೆ. ಹೌದೇ? ಇದು ನಮ್ಮ ಬದುಕಿನ ಪ್ರಥಮ ರಾತ್ರಿ. ಎರಡು ಹೊಸ ಜೀವಗಳು ಬೆರೆತು ಭವಿಷ್ಯತ್ ಬದುಕಿಗೆ ನಂದೇ ಹಾಡುವ ದಿನ. ನೋಡಿದ್ಯಾ, ರಾತ್ರಿ ಕಳೆಯುತ್ತಾ ಇದೆ.
ಮಧ್ಯರಾತ್ರಿ ಕಳೆದು ಹೋಯಿತು. ಯಾಕೆ ಸುಮ್ಮನೆ ಸಮಯ ಹಾಳು ಮಾಡಬೇಕು? ಇನ್ನು ಪೂರ್ತಿ ಕಡಿಮೆ ಇಲ್ಲ. ಇದು ಹೃದಯದಲ್ಲಿ ಹುದುಗಿದ ಒಲವಿನ ಸುದೇನು ಅದರ ಅಮೃತ ಈ ಯುದ್ಧಿಯ ಎಲ್ಲನು ಕಾಡುತ್ತೀರೋ